ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 62ನೇ ಅಧ್ಯಾಯ 5-6 ವಾಕ್ಯಗಳು. ನನ್ನ ಮನವೇ, ದೇವರನ್ನೇ ನಂಬಿ ಶಾಂತವಾಗಿರು. ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ. ಆತನೇ ನನಗೆ ಶರಣನು, ರಕ್ಷಕನು, ದುರ್ಗವು, ನಾನು ಕದಲುವುದಿಲ್ಲ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನನ್ನ ಮನವೇ, ದೇವರನ್ನೇ ನಂಬಿ ಶಾಂತವಾಗಿರು. ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಾವು ಅನೇಕ ಸಮಯ ಮನುಷ್ಯರ ಮೇಲೆ ನಂಬಿಕೆಯನ್ನು ಇಡುತ್ತೇವೆ, ಅಧಿಕಾರಿಗಳ ಮೇಲೆ ನಂಬಿಕೆಯನ್ನು ಇಡುತ್ತೇವೆ, ನಮ್ಮ ಆಪ್ತ ಬಂಧವರಲ್ಲಿ ನಂಬಿಕೆಯನ್ನು ಇಡುತ್ತೇವೆ, ನಮ್ಮ ಆಪ್ತ ಮಿತ್ರರಲ್ಲಿ ನಂಬಿಕೆ ಇಡುತ್ತೇವೆ, ನಮಗೆ ಬೇಕಾಗಿರುವಂತಹ ವ್ಯಕ್ತಿಗಳಲ್ಲಿ ನಾವು ನಂಬಿಕೆ ಇಡುತ್ತೇವೆ. ಆದರೆ ಆ ನಂಬಿಕೆ ಇಡುವಾಗ ಅನೇಕ ಸಮಯ ನಮ್ಮ ಶಾಂತಿ ಸಮಾಧಾನವನ್ನ ಕಳೆದುಕೊಳ್ಳುತ್ತೇವೆ. ನಮಗಿರುವ ಎಲ್ಲವನ್ನ ಕಳೆದುಕೊಂಡು ನಮಗಿರುವ ನಂಬಿಕೆಯನ್ನು ಕೂಡ ಕೆಲವು ಸಮಯ ಕಳೆದುಕೊಳ್ಳುವಂತಹ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಬರುವುದುಂಟು. ಆದರೆ ಇಲ್ಲಿ ಒಬ್ಬ ಭಕ್ತನು ಹೇಳ್ತಿದ್ದಾನೆ, ನನ್ನ ಮನವೇ, ದೇವರನ್ನೇ ನಂಬಿ ಶಾಂತವಾಗಿರು. ಪ್ರಿಯ ದೇವರ ಮಕ್ಕಳೇ, ನಮ್ಮ ಮನಸ್ಸು ಯಾರನ್ನ ನಂಬಬೇಕೆಂಬುದಾಗಿ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನೋಡ್ರಿ, ನಮ್ಮ ಮನವು ದೇವರನ್ನೇ ನಂಬಬೇಕಂತ. ಈ ಲೋಕದಲ್ಲಿ ಯಾರನ್ನೂ ನಂಬಬಾರದು, ನಾವು ದೇವರನ್ನ ಮಾತ್ರವೇ ನಂಬಬೇಕು. ದೇವರನ್ನ ನಂಬಿ ಶಾಂತವಾಗಿರಬೇಕಂದ್ರೆ ನಾವು ಸಮಾಧಾನದಿಂದ ಇರಬೇಕಾದ್ರೆ ದೇವರನ್ನ ನಂಬಬೇಕು. ಈ ಲೋಕದಲ್ಲಿ ಕಷ್ಟಗಳುಂಟು, ವೇದನೆಗಳುಂಟು, ದುಃಖಗಳುಂಟು, ಅನೇಕ ರೀತಿಯ ಮೋಸಗಳುಂಟು, ಅನೇಕ ರೀತಿಯ ವಂಚನೆಗಳುಂಟು, ಅನೇಕ ರೀತಿಯ ಇಕ್ಕಟ್ಟುಗಳು ಉಂಟು, ಅನೇಕ ರೀತಿಯ ಪರಿಸ್ಥಿತಿಗಳು, ಅವಮಾನಗಳು, ನಿಂದೆಗಳು ಎಲ್ಲವೂ ಬರ್ತದೆ. ಆದರೆ ನಾವು ಮಾಡಬೇಕಾಗಿರುವಂಥ ಮೊದಲನೇ ಕಾರ್ಯ ಯಾವುದೆಂಬುದಾಗಿ ನೋಡಿದರೆ, ನನ್ನ ಮನವೇ, ದೇವರನ್ನೇ ನಂಬಿ ಶಾಂತವಾಗಿರು. ಮೊದಲನೇದಾಗಿ ನಮ್ಮ ಮನಸ್ಸಿನಿಂದ ನಾವು ದೇವರನ್ನ ನಂಬಬೇಕು, ನಾವು ಶಾಂತವಾಗಿರುವುದಕ್ಕೆ ಸಾಧ್ಯವಾಗ್ತದೆ. ಅಂದರೆ ಶಾಂತಿ ಸಮಾಧಾನವನ್ನು ಕೊಡುವಂಥ ದೇವರು ನಮಗೆ ಶಾಂತಿಯನ್ನು ಕೊಡುವುದಕ್ಕೆ ಸಾಧ್ಯವಾಗಿದ್ದಾನೆ. ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ. ನಾವು ಯಾವುದೋ ಒಂದು ವಿಷಯದಲ್ಲಿ ನಿರೀಕ್ಷಿಸ್ತಾ ಇದ್ದೇವೆ, ಒಂದು ದರ್ಶನ ನೆರವೇರಬೇಕೆಂಬುದಾಗಿ ನಿರೀಕ್ಷಣೆ ಮಾಡ್ತಾ ಇರಬಹುದು, ಅಥವಾ ನಿಮ್ಮ ಮದುವೆಯನ್ನು ಕುರಿತಾಗಿ ಒಂದು ನಿರೀಕ್ಷೆ ದೇವರಲ್ಲಿ ಇಟ್ಟಿರಬಹುದು, ಅಥವಾ ನಿಮ್ಮ ಬಿಸ್ನೆಸ್ನ ಕುರಿತಾಗಿ, ನಿಮ್ಮ ಕೆಲಸವನ್ನು ಕುರಿತಾಗಿ, ನಿಮ್ಮ ಜೀವಿತವನ್ನು ಕುರಿತಾಗಿ, ಅಥವಾ ನಿಮ್ಮ ಕುಟುಂಬವನ್ನು ಕುರಿತಾಗಿ, ನಿಮ್ಮನ್ನ ಕುರಿತಾಗಿ, ಅಥವಾ ನಿಮ್ಮ ಸೇವೆಯನ್ನು ಕುರಿತಾಗಿ, ನೀವು ದೇವರಿಗಾಗಿ ಮಾಡುತ್ತಿರುವಂತಹ ಸೇವೆಯನ್ನು ಕುರಿತಾಗಿ ಒಂದಲ್ಲ ಒಂದು ವಿಷಯದಲ್ಲಿ ದೇವರ ಮೇಲೆ ನಿರೀಕ್ಷೆಯನ್ನು ಇಟ್ಟಿರುತ್ತೀರಿ. ನೀವಿಟ್ಟಿರುವಂಥ ನಿರೀಕ್ಷೆ ಇಲ್ಲಿವರೆಗೂ ನೆರವೇರುತ್ತಾ ಇಲ್ಲ, ನೀವಿಟ್ಟಿರುವಂಥ ನಿರೀಕ್ಷೆ ಇಲ್ಲಿವರೆಗೂ ನಡೆಯುತ್ತಾ ಇಲ್ಲ. ಅದು ತಾಮಸವಾಗ್ತಾ ಇದೆಯಾ, ಒಂದು ವೇಳೆ ತಡವಾಗ್ತಾ ಇದೆಯಾ, ಭಯಪಡಬೇಡ್ರಿ. ನನ್ನ ನಿರೀಕ್ಷೆ ನೆರವೇರುವುದು ಆತನಿಂದಲೇ. ನಿಮ್ಮ ನಿರೀಕ್ಷೆ ದೇವರಿಂದ ನೆರವೇರುವಂಥದ್ದಾಗಿದೆ. ಅದು ದೇವರ ಸಮಯ ಬಂದಾಗ, ಆ ಸಂದರ್ಭಗಳು ಬಂದಾಗ, ದೇವರ ಸಮಯಕ್ಕೆ ಸರಿಯಾಗಿ ಅದನ್ನ ದೇವರು ನೆರವೇರಿಸ್ತಾನೆ. ಯಾಕೆಂದ್ರೆ ದೇವರಿಗೆ ಗೊತ್ತುಂಟು ಯಾವ ಸಮಯದಲ್ಲಿ ಅದನ್ನು ನೆರವೇರಿಸಬೇಕು, ಯಾವ ಸಮಯದಲ್ಲಿ ಅದನ್ನು ಮಾಡಿದರೆ ಒಳ್ಳೆಯದು ಎಂಬುದಾಗಿ ದೇವರಿಗೆ ಕಡಾಖಂಡಿತವಾಗಿ ಗೊತ್ತುಂಟು. ಆದ್ರಿಂದ ಪ್ರಿಯರೇ, ನೀವು ದೇವರನ್ನ ನಂಬುವಾಗ, ಆ ಒಂದು ದೇವರ ಮೇಲೆ ನಿರೀಕ್ಷೆ ಇಟ್ಟಿರುವಾಗ, ಆ ದೇವರು ನಿಮ್ಮ ದೇವರ ಮೇಲೆ ನೀವಿಟ್ಟಿರುವಂತಹ ನಿರೀಕ್ಷೆ ಯಾವತ್ತೂ ವ್ಯರ್ಥವಾಗಿ ಹೋಗುವುದಿಲ್ಲ. ದೇವರನ್ನ ಲಕ್ಷ್ಯವಿಟ್ಟು ನೋಡುವಂತ ಮುಖಗಳು ಯಾವುದು ಲಜ್ಜೆಗೆ ಒಳಗಾಗುವುದಿಲ್ಲ ಪ್ರಿಯ ದೇವರ ಮಕ್ಕಳೇ. ಆದ್ರಿಂದ ನಿಮ್ಮ ನಿರೀಕ್ಷೆ ನೆರವೇರುವುದು ದೇವರಿಂದನೇ. ಎರಡನೇದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಆತನೇ ನನಗೆ ಶರಣನು, ರಕ್ಷಕನು, ದುರ್ಗವು, ನಾನು ಕದಲುವುದಿಲ್ಲ. ಆತ ನನಗೆ ಶರಣನಾಗಿದ್ದಾನೆ, ನನ್ನ ರಕ್ಷಕನಾಗಿದ್ದಾನೆ, ನನ್ನ ರಕ್ಷಣೆ ಮಾಡುವಂಥ ದೇವರು ನನಗೆ ದುರ್ಗವಾಕಿದ್ದಾನೆ. ಅಂದರೆ ದುರ್ಗ ಅಂದ್ರೆ ಏನು ಎಂಬುದಾಗಿ ನಾವು ನೋಡೋದಾದ್ರೆ ಪ್ರಿಯರೇ, ನಮಗೊಂದು ಕಾವಲುಗಾರನಾಗಿದ್ದಾನೆ, ನಮಗೊಂದು ಕಾವಲನಿಟ್ಟಿದ್ದಾನೆ. ನಾವು ಕದಲುವುದೇ ಇಲ್ಲ ಪ್ರಿಯ ದೇವರ ಮಕ್ಕಳೇ, ನಾವು ಕದಲೋದಿಲ್ಲ. ಯಾರಲ್ಲಿ ನಾವು ನಂಬಿಕೆ ಇಡುವಾಗ, ದೇವರಲ್ಲಿ ನಾವು ನಂಬಿಕೆ ಇಡುವಾಗ ನಾವು ಕದಲುವುದಿಲ್ಲ. ಈ ಲೋಕದಲ್ಲಿ ಮನುಷ್ಯರ ಮೇಲೆ ನಂಬಿಕೆ ಇಡೋದನ್ನ ಬಿಟ್ಟು ಬಿಡ್ರಿ. ಈ ಲೋಕದಲ್ಲಿರುವ ಅಧಿಕಾರಿಗಳ ಮೇಲೆ ನಂಬಿಕೆ ಇಡಬೇಡ್ರಿ. ಲೋಕದಲ್ಲಿರುವ ದೇವ ಸೇವಕರೇ ಆಗಿರ್ಬೋದು, ಪ್ರವಾದಿಗಳೇ ಆಗಿರ್ಬೋದು, ಅವರು ಎಂಥವರೇ ಆಗಿರಲಿ, ಎಷ್ಟು ದೊಡ್ಡ ವ್ಯಕ್ತಿಗಳಾಗಿರ್ಬೋದು, ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಅಥವಾ ಯಾರೇ ಆಗಿರ್ಬೋದು ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಆಪ್ತ ಬಂಧವರಾಗಿರ್ಬೋದು, ಬಂಧು ಮಿತ್ರರಾಗಿರ್ಬೋದು, ನಿಮ್ಮ ನೆರೆಯವರಾಗಿರ್ಬೋದು, ನಿಮ್ಮ ತಂದೆ ತಾಯಿಗಳಾಗಿರ್ಬೋದು, ಅಥವಾ ನಿಮ್ಮ ಮಿತ್ರರಾಗಿರ್ಬೋದು, ಯಾರನ್ನೂ ನಂಬಬೇಡ್ರಿ. ನೀವು ನಂಬಿಕೆ ಇಡಬೇಕಾದದ್ದು ಯಾರಲ್ಲಿ ಅಂದ್ರೆ ದೇವರಲ್ಲಿ ಮಾತ್ರವೇ. ಅದಕ್ಕೆ ದಾವೀದ ಹೇಳಿದ, ನನ್ನ ಮನವೇ, ದೇವರನ್ನೇ ನಂಬಿ ಶಾಂತವಾಗಿರು. ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ. ಆತನೇ ನನಗೆ ಶರಣನು, ರಕ್ಷಕನು, ದುರ್ಗವು, ನಾನು ಕದಲುವುದಿಲ್ಲ ಎಂಬುದು. ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯದೊಟ್ಟಿಗೆ ದೇವರು ತಾನು ನಿಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ
ವಾಕ್ಯ ಕೇಳುತ್ತಿರುವಂತ ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡ್ರಿ. ಹೌದು ಸ್ವಾಮಿ, ವಾಕ್ಯದ ಪ್ರಕಾರ ದೇವರೇ, ನನ್ನ ಮನವೇ ದೇವರನ್ನೇ ನಂಬಿ ಶಾಂತವಾಗಿರು, ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ, ಆತನೇ ನನಗೆ ಶರಣನು ರಕ್ಷಕನು ದುರ್ಗವು, ನಾನು ಕದಲುವುದಿಲ್ಲ ಎಂಬ ವಾಕ್ಯದ ಪ್ರಕಾರ ಸ್ವಾಮಿ ನಮ್ಮೊಟ್ಟಿಗೆ ಮಾತನಾಡಿದಕ್ಕಾಗಿ, ಇದರ ಮುಖಾಂತರ ನಮ್ಮನ್ನು ಸಂಧಿಸಿದಕ್ಕಾಗಿ, ಇವತ್ತಿನ ದಿನದಲ್ಲಿ ನಮ್ಮನ್ನ ದೇವರೇ ಈ ವಾಕ್ಯದ ಮುಖಾಂತರ ನಮ್ಮ ನಂಬಿಕೆಯನ್ನು ಹೆಚ್ಚಿಸಿದಕ್ಕಾಗಿ, ಈ ವಾಕ್ಯದ ಮುಖಾಂತರ ನಮ್ಮನ್ನು ಬಲಪಡಿಸಿದಕ್ಕಾಗಿ, ಈ ವಾಕ್ಯದ ಮುಖಾಂತರ ಉತ್ತೇಜನ ಪಡಿಸಿದ್ದಕ್ಕಾಗಿ, ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ನೀನು ಮಾತನಾಡಿದಕ್ಕಾಗಿ, ವಾಕ್ಯ ಕೇಳುತ್ತಿರುವಂತಹ ಒಬ್ಬೊಬ್ಬರ ಜೀವಿತದಲ್ಲಿ ಕರ್ತನೆ, ಅವ್ರು ಯಾರು ನಂಬಿದಾರೋ ನನಗೆ ಗೊತ್ತಿಲ್ಲಪ್ಪ, ಯಾರು ನಂಬಿ ಕರ್ತನೆ ಇವತ್ತು ಮೋಸ ಹೋಗಿದ್ದಾರೋ, ಒಂದು ವೇಳೆ ಸೋತು ಹೋಗಿದ್ದಾರೋ, ಒಂದು ವೇಳೆ ಮನ ನೊಂದಿದ್ದಾರೋ, ದೇವರ ಆತ್ಮನೆ ಯಾವ ಮನುಷ್ಯರ ಮೇಲೆ ಅವ್ರು ನಂಬಬಾರದೆಂಬ ವಾಕ್ಯದ ಪ್ರಕಾರ ನಿನ್ನನ್ನೇ ನಂಬುವಾಗ ಶಾಂತಿ ಸಿಗ್ತದೆ ಎಂಬುದಾಗಿ ಸ್ವಾಮಿ, ದೇವರನ್ನ ನಂಬುವಾಗ ಮಾತ್ರವೇ ಶಾಂತಿ ಸಮಾಧಾನ ಸಿಗುತ್ತದೆ ಎಂಬುದಾಗಿ ಕರ್ತನೆ ನಮ್ಮೊಟ್ಟಿಗೆ ಮಾತನಾಡಿದ ಈ ಮಹಾಕೃಪೆಗಾಗಿ ಸ್ತೋತ್ರ ಮಹಿಮೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.